ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನೇತ್ರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡೋಣ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಮೊದಲನೇ ಲಾಗ್ ಇವತ್ತು ನಾನು ಹಾಕ್ತಿರೋವಂಥದ್ದು. ಸೊ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್. ಈ ಹೊಸ ವರ್ಷ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ. ನೀವೇನೇನು ಅಂದ್ಕೊಂಡಿದ್ದೀರಾ ಅದೆಲ್ಲದೂ ಕೂಡ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಆರಂಭ ಮಾಡುವ. ಇವತ್ತು ನಮ್ಮೂರಿನಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ಶಬರಿಮಲೆಗೆ ಹೋಗುವಂಥದ್ದು. ಹಾಗಾಗಿ ಇಲ್ಲಿ ಪೂಜೆ ಮತ್ತು ಕೊನೆಯ ದಿನದ ಪೂಜೆ ಮತ್ತು ಅನ್ನ ಸಂತರ್ಪಣೆ ಇಟ್ಕೊಂಡಿದ್ರು. ಹಾಗಾಗಿ ನಾವು ಕೂಡ ಹೊರಟಿದ್ದೀವಿ. ನಾವು ಹೋಗೋಷ್ಟೊತ್ತಿಗೆ ಪೂಜೆಗೆ ರೆಡಿಯಾಗಿತ್ತು, ಮಂಗಳಾರತಿಗೂ ಕೂಡ ಸಿದ್ಧತೆ ಆಗಿತ್ತು. ಇನ್ನೇನು ಹೋಗಿ ಮಂಗಳಾರತಿ ತಗೊಂಡು ಬಾಕಿಯ ಒಂದು ಪೂಜೆಯನ್ನು ಮುಗಿಸ್ಬೇಕಷ್ಟೇ. ಹಾಗೆ ಎಲ್ಲರೂ ಬಂದಿದ್ದರು, ಊರಿನವರೆಲ್ಲರೂ ಕೂಡ ಬಂದಿದ್ದರು. ಹಾಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಂಥ ಏನು ಹೇಳ್ತಾರೆ ಮಾಲಾಧಾರಿಗಳ ಫ್ಯಾಮಿಲಿ ಕೂಡ ಬಂದಿದ್ದು, ಕುಟುಂಬದವರು ಕೂಡ ಬಂದಿದ್ದರು. ಸುಮಾರು ಜನ ಆಗಿದ್ರು, ಒಂದು 300-400 ಜನ ಅಂತೂ ಆಗಿದ್ರು ಅಂತ ಅನ್ನಿಸ್ತು ನಮಗೆ. ಇದು ಒಳಗಡೆ ತಯಾರಿ ಮಾಡಿರುವಂಥದ್ದು ದೇವ್ರ ಮಂಟಪ ಆಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಆ ಮಂಟಪ ನನಗೆ ತುಂಬಾ ಇಷ್ಟ ಆಯಿತು. ಬಾಳೆ ಮರದಿಂದ ಮಾಡಿರುವಂತಹ ಮಂಟಪ, ಅದ್ರ ಮೇಲೆ ಹೂವಿಂದ ಡೆಕೋರೇಷನ್ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಲಿಕ್ಕೆ. ಹಾಗೆ ಲೈಟಿಂಗ್ಸ್ ಎಲ್ಲ ಹಾಕಿರೋದ್ರಿಂದ ಒಂದು ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ರೀತಿಯ ಪೂಜೆಯನ್ನು ಮಾಡ್ತಾಯಿದ್ರು. ಅದಕ್ಕೆ ಅಂದರೆ ಅಯ್ಯಪ್ಪ ಸ್ವಾಮಿಗೆ ಆಗಿರುವಂತಹ ಕೆಲವೊಂದು ಪದ್ಧತಿಗಳಿರ್ತದಲ್ಲ, ಹಾಗಾಗಿ ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಯಾವ್ಯಾವ ರೀತಿ ಪದ್ಧತಿ ಮಾಡ್ತಾರೆ ಏನು ಅನ್ನೋದು. ಅಲ್ಲಿ ಏನು ಮಾಡಿದರೆ ಅದಷ್ಟನ್ನು ನಾನು ವಿಡಿಯೋ ಮಾಡಿಕೊಂಡು ತೋರಿಸ್ತಾ ಇದ್ದೇನೆ. ಮಾಡಿರುವಂಥ ಪದಾರ್ಥಗಳನ್ನು, ಅಡುಗೆಗಳನ್ನು ಅವ್ರದ್ದು ಇರುಮುಡಿ ಅಂತೇಳಿ ಹೇಳ್ತಾರಲ್ಲ, ಅದ್ರ ಮುಂದೆ ಇಟ್ಟು ಎಡೆ ರೂಪದಲ್ಲಿ ಹಾಕ್ತಾರೆ, ಬಡಿಸ್ತಾರೆ. ಅದು ಒಂಥರ ಪದ್ಧತಿ. ಹಾಗಾಗಿ ನಿಜವಾಗ್ಲೂ ಈ ಚಳಿಗಾಲದಲ್ಲಿ ಇದೊಂದು ಕಷ್ಟಕರ ಆಗಿರುವ ವ್ರತ ಅಂತಲೇ ಹೇಳ್ಬೋದು. ಎಷ್ಟು ಚಳಿ ಬೀಳ್ತಾ ಉಂಟು ಈ ವರ್ಷ ಅಂತೂ, ಸಿಕ್ಕಾಪಟ್ಟೆ ಚಳಿ. ಆ ಚಳಿಯಲ್ಲೂ ಒದ್ದೆ ಬಟ್ಟೆ ಹಾಕ್ಕೊಂಡು ಮತ್ತು ತಣ್ಣೀರು ಸ್ನಾನ ಮಾಡಿಕೊಂಡು ಬರೀ ಮೈಯಲ್ಲಿ ನಿಂತ್ಕೊಂಡು ಪೂಜೆ ಮಾಡೋದಂದರೆ ಸಾಧಾರಣ ವಿಷಯ ಅಲ್ಲ. ನಿಜವಾಗ್ಲೂ ಈಗಂತೂ ಸಿಕ್ಕಾಪಟ್ಟೆ ಚಳಿ ಬೀಳ್ತಾ ಉಂಟಲ್ಲ, ನಮಗೆ ಇಷ್ಟು ಬಟ್ಟೆ ಹಾಕಿ ಅದ್ರ ಮೇಲೆ ಸ್ವೆಟ್ರ್ ಹಾಕಿದ್ರೂ ಕೂಡ ಅಷ್ಟು ಚಳಿ ಆಗ್ತದೆ. ಅಂಥದ್ರಲ್ಲಿ ಬರೀ ಮೈಯಲ್ಲಿ ನಿಂತ್ಕೊಂಡು ಮಾಡಬೇಕಂದ್ರೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಅವರು ನಿಜವಾಗ್ಲೂ ದೇವ್ರೇ ಈ ಒಂದು ಚಳಿಗಾಲದಲ್ಲಿ ಇಷ್ಟೊಂದೆಲ್ಲ ಮಾಡ್ತಾರೆ ಅಂತಂದರೆ. ಸೊ ಅವರಿಗೆಲ್ಲ ದೇವರು ಒಳ್ಳೆಯದೇ ಮಾಡಲಿ, ಹೊಸ ವರ್ಷ ಅವರಿಗೆ ಹರುಷವನ್ನು ತರಲಿ. ಅವರೇನೇನು ಅಂದ್ಕೊಂಡಿದ್ದಾರೆ ಅವ್ರ ಮನಸ್ಸಲ್ಲಿ ಅದೆಲ್ಲವೂ ಕೂಡ ಈಡೇರಲಿ, ಕೆಲಸ ಕಾರ್ಯಗಳೆಲ್ಲ ಒದಗಿಸ್ಕೊಡ್ಲಿ ಅಂತ ಕೇಳ್ಕೊಳ್ಳುವ. ಹಾಗೆಯೇ ನಾವು ಅವ್ರದ್ದೆಲ್ಲ ಶಾಸ್ತ್ರವನ್ನು ಮುಗಿದಾಗಿದ್ಮೇಲೆ ನಾವು ಕೂಡ ಹಣ್ಣು ಕಾಯಿಯನ್ನು ಕೊಟ್ಟಿದ್ವಿ. ಅವ್ರ ಪ್ರಸಾದವನ್ನು ನಮಗೆ ಕೊಡ್ತಾ ಇದ್ದಾರೆ. ನಾವು ಅತ್ತೆ, ನಾನು, ನಮ್ಮ ಮನೆಯವರು, ಚರಿ ಎಲ್ಲರೂ ಹೋಗಿದ್ದಲ್ಲ, ಪ್ರಸಾದನ ಒಟ್ಟಿಗೆ ತಗೊಂಡ್ವಿ ನಾವು. ಇಲ್ಲಿ ನಮ್ಮ ಊರವರು ಜಾಸ್ತಿ ಇದ್ದಾರೆ ಇಲ್ಲಿ ಮಾಲೆ ಹಾಕುವಂಥವರು. ಹಾಗೆಯೇ ಎಲ್ಲರಿಗೂ ಒಂದು ಕಾಣಿಕೆಯನ್ನು ಕೊಡಬೇಕಲ್ಲ ಸ್ವಾಮಿಗಳಿಗೆ. ಹಾಗಾಗಿ ನಾವು ಕಾಣಿಕೆಯನ್ನು ನಾನು ಫಸ್ಟ್ ವರ್ಷ ಮೊದಲನೇ ವರ್ಷದ ಮೊದಲನೇ ದಿವಸ ಚರಿ ಕೈಯಿಂದನೇ ಕೊಡಿಸುವ ಅಂಥೇಳಿ ಎಲ್ಲರ ಕೈಯಲ್ಲೂ ಕೂಡ ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ. ಎಲ್ಲ ಸ್ವಾಮಿಗಳಿಗೂ ನಿಲ್ಲಿಸಿಕೊಂಡು ಈ ಥರ ಒಂದು ಕಾಣಿಕೆಯನ್ನು ಕೊಡ್ತಾರೆ. ಎಲ್ಲರೂ ಕೂಡ ಕೊಡ್ತಾರೆ, ನಾವೊಬ್ಬರೇ ಕೊಡ್ತೀವಿ ಅಂತೇನಲ್ಲ, ಎಲ್ಲರೂ ಕೂಡ ಅವರವ್ರ ಸ್ವಾಮಿಗಳಿಗೆ ಕೊಡ್ತಾರೆ. ಅಂದರೆ ಒಂದು ನಂಬಿಕೆ, ಅವರೇನೋ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಹಾಕಿರ್ತಾರೆ ದೇವ್ರ ಥರನೇ, ಅವ್ರ ಹತ್ರ ಒಂದು ಆಶೀರ್ವಾದವನ್ನು ತಗೋಬೇಕು ಮಕ್ಕಳಿಗೆ ಅನ್ನೋದನ್ನು ನಂಬ್ತಾರೆ ಜನರು. ಎಲ್ಲರೂ ಕೂಡ ಅಲ್ಲ, ನಂಬಿಕೆ ಇದ್ದಂಥವ್ರು ಅಷ್ಟೇ, ಇನ್ನೇನಿಲ್ಲ. ದೇವರು, ಭಕ್ತಿ ಈ ಥರದ್ದೆಲ್ಲ ನಂಬುವರು ಎಲ್ಲರೂ ಕೂಡ ನಂಬ್ತಾರೆ. ಒಂದು ಕಲ್ಲು ಕೂಡ ದೇವರಾಗೆ ಕಾಣಿಸ್ತದೆ. ನಂಬಿಕೆನೇ ಇಲ್ಲದಿದ್ದವರಿಗೆ ಏನೂ ಹೇಳಲಿಕ್ಕೆ ಆಗೋದಿಲ್ಲ. ನಾನು ನಂಬ್ತೀನಿ, ನೀವು ನಂಬಲೇಬೇಕು ಅನ್ನೋದೇನೂ ಇಲ್ಲ. ನಿಮ್ಮ ಹೇಗೆ ಅನಿಸುತ್ತೆ, ನಿಮ್ಗೆ ಹೇಗೆ ಅನಿಸುತ್ತೆ ಅದ್ರ ಮೇಲೆ ಒಂದು ನಂಬಿಕೆ ಇರುತ್ತಲ್ವ. ಹಾಗಾಗಿ ಅದಾಗಿದ್ಮೇಲೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಮಾಡಿದರು. ಊಟಕ್ಕೆ ಅನ್ನ, ಸಾಂಬಾರು, ಪಲ್ಯ, ಪಾಯಸ, ಜಿಲೇಬಿ ಇವೆಲ್ಲವೂ ಕೂಡ ಮಾಡಿದರು. ನಾನು ಚರಿಗೆ ಊಟ ಮಾಡಿಸ್ತಾ ಇದ್ದೆ. ಅವನಿಗೆ ಅನ್ನ ಸಾರು ಅನ್ನ ಮತ್ತು ಪಾಯಸ ಮಾತ್ರ ಹಾಕ್ಕೊಂಡು ಹೋಗಿ ತಿನ್ನಿಸ್ದೆ. ಅದಾಗಿದ್ಮೇಲೆ ಅವ್ರಿಗೆ ತಿನ್ನಿಸೋದಾಗಿದ್ಮೇಲೆ ಅವ್ರ ಅಜ್ಜಿ ಕೈಯಲ್ಲಿ ಅವ್ರು ಕೊಟ್ಬಿಟ್ಟು ನಾನು ಊಟ ಮಾಡಿಕೊಂಡೆ. ಹೀಗೆ ಅಲ್ಲಿ ಎಂಜಲು ಹಾಕ್ತಾ ಇದ್ವಲ್ಲ, ದನಗಳ
ಕುಸ್ತಿ ನಡೀತಾ ಇತ್ತು ಅಲ್ಲಿ, ಮೈ ಮೇಲೆ ಬಿದ್ದೋಗ್ತಾ ಇತ್ತು. ಹಾಗಾಗಿ ಸ್ವಲ್ಪ ಭಯ ಆಗ್ತಾ ಇತ್ತು ಅಲ್ಲಿ, ಅದಕ್ಕೆ ನನ್ನ ಫೇಸ್ ಹಂಗೆ ಮಾಡ್ತಾ ಇದ್ದೆ, ಇನ್ನೇನಿಲ್ಲ. ಬಂದಂತರ ಎಲ್ಲರಿಗೂ ಕೂಡ ಖುಷಿಯಿಂದ ಊಟ ಮಾಡಿ ಸಂತೃಪ್ತಿಯಿಂದ ಮನೆಗೆ ಹೋದರು ಅಂತಲೇ ಹೇಳ್ಬೋದು. ನಾವು ಆಮೇಲೆ ಬಂದಂಥ ಜನರದ್ದು ಎಲ್ಲರದ್ದು ಊಟ ಆಗಿದ ಮೇಲೆ ಈ ಸ್ವಾಮಿಗಳದ್ದು ಊಟ ಇರ್ತದೆ. ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಇವಾಗ ನಮ್ಮ ಊರಿನಲ್ಲಿ 2 ಕಡೆ ಹಾಕಿದ್ದಾರೆ. ಒಂದು ಕಡೆ ಇವತ್ತು ಹೋದರೆ ಇನ್ನೊಂದು ಕಡೆ ಇನ್ನೊಂದು ದಿವಸ ಹಾಕ್ತಾರೆ. ಹಾಗಾಗಿ ಮೊದಲು ಹೋಗೋವರಿಗೆ ಇನ್ನೊಬ್ಬರು ಬಂದು ಊಟವನ್ನು ಬಡಿಸ್ತಾ ಇದ್ದಾರೆ. ಊಟನೂ ಅಷ್ಟೇ, ಇವತ್ತು ಏನೇನೆಲ್ಲ ಮಾಡಿರ್ತೀವಿ ಎಲ್ಲದನ್ನು ಅವ್ರ ಬಾಳೆಗೆ ಹಾಕಿ ಊಟಕ್ಕೆ ಹಾಕುವಂಥದ್ದು. ಅವ್ರವ್ರ ಮನೆಗೆ ತುಂಬಾ ದುಃಖ ಆಗ್ತದೆ ಆ ಟೈಮಲ್ಲಿ ಕಳಿಸ್ಬೇಕಾದ್ರೆ. ಏನೋ ಒಂಥರ ಬೇಜಾರು, ಖುಷಿ ಎಲ್ಲ ಒಟ್ಟೊಟ್ಟಿಗೆ ಆಗ್ತದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅವ್ರು ಕೂಗಿ ಹೇಳ್ಬೇಕಾದ್ರೆ ನಮಗೂ ಕೂಡ ದುಃಖ ಬರ್ತದೆ. ಒಂದೊಂದು ಟೈಮು ಬೇಜಾರು ಅನಿಸುತ್ತೆ. ಏನು ಅನಾಹುತ ಆಗ್ದೇ ಒಳ್ಳೆ ರೀತಿಯಲ್ಲಿ ಹೋಗಿ ಬರಲಿ, ಖುಷಿಯಾಗಿ ಹೋಗಿ ಬರಲಿ ಅಂತ ಹೇಳುವ ಒಂದು ವಿಶ್ವಾಸನ ಕೊಡುವ ಅಂತ ಹೇಳ್ತೀನಿ. ಯಾಕೆಂದರೆ ಎಷ್ಟೊಂದು ಅನಾಹುತಗಳಾಗ್ತಾ ಇರ್ತದೆ. ಹಾಗಾಗಿ ಏನು ಅನಾಹುತ ಆಗದೆ ಎಲ್ಲರೂ ಕೂಡ ಯಾರೆಲ್ಲ ಶಬರಿಮಲೆ ಹೋಗ್ತಾ ಇದ್ದಾರೆ, ಏನೂ ಅನಾಹುತಗಳಾಗ್ದೇ ಒಳ್ಳೆ ರೀತಿಯಲ್ಲಿ ಹೇಗೆ ಹೋಗಿದ್ದಾರೆ ಹಾಗೆ ಕೂಡ ವಾಪಸ್ ಬರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೇನೆ ನಾನು. ಪೂಜೆ ಮುಗಿಸಿ ಮನೆಗೆ ಬಂದಾಯಿತು. ಇನ್ನೂ ಸ್ವಾಮಿಗಳೆಲ್ಲ ಹೊರಡಲಿಲ್ಲ. ನಾವು ಊಟ ಮಾಡ್ಕೊಂಡು ಬಂದ್ವಿ. ನಮ್ಮ ಸಾಹೇಬರು ಬಂದರು, ಎಲ್ಲ ಮುಗಿಸ್ಕೊಂಡು. ಹೇಗಾಯಿತು ಪೂಜೆ ಹೇಗಾಯ್ತು? ಊಟ ಮಾಡಿ ಅಲ್ಲೇ ನಿದ್ರೆ ಮಾಡಿ ಆರಾಮ್ಸೆ ಎದ್ಕೊಂಡು ಚಹಾ ಕುಡ್ಕೊಂಡು ಎಲ್ಲ ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿ ಇರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಖುಷಿಯಿಂದ ಇರಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತಾ, ಇಷ್ಟ ಆಗಿಲ್ವಾ, ಅಥವಾ ನನ್ನ ಕಡೆಯಿಂದ ಏನಾದರೂ ಹೊಸದಾಗಿ ವಿಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಸರಿ, ಬಾಯ್ ಮಾಡ ಬಾಯ್. ಅವನಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಬಾಯ್, ಥ್ಯಾಂಕ್ ಯು.